ಸೇವೆ ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅವರಿಗೆ ಇದಕ್ಕಿಂತ ದೊಡ್ಡ ಗೌರವ ಕೊಡೋದ್ರ ಮುಖಾಂತರ ಇವತ್ತು ಈ ಮೊನ್ನೆಯ ಒಂದು ಪುಲಮ ದಾಳಿಯಲ್ಲಿ ಮಲ್ಲೇಶ್ ಹರಿಕೆದವರು ಕೂಡ ಒಂದು ಮುಖ್ಯವಾದ ಪಾತ್ರ ತಗೊಂಡ ಇವತ್ತು ಅದನ್ನ ಇರ್ತಕ್ಕಂಥ ಯುದ್ಧದಲ್ಲಿ ಬಹುಶಃ ಯುದ್ಧ ಆಗುವಂತ ಪರಿಸ್ಥಿತಿ ಇರುತ್ತ ಆದ್ರೂ ಕೂಡ ಯುದ್ಧ ಆಗದಂಗ ಇವರು ಅತ್ಯುತ್ತಮ ತಯಾರಿರ್ತಂಥವ್ರು. ಬಹುಶಃ ಅಲ್ಲಿ ಅವ್ರ ಕ್ಷಿಪಣಿ ನೂರಾರು ಕ್ಷಿಪಣಿ ಕೂಡ ಅವರೆಲ್ಲ ಹೊರಡು ಉಳಿಸಿ ಇವತ್ತು ನಮ್ಮ ದೇಶವನ್ನು ಕಾಪಾಡಿದಾರೆ ಮತ್ತು ನಮ್ಮನ್ನೆಲ್ಲರೂ ಕಾಪಾಡಿದಾರೆ. ಇವತ್ತು ಒಬ್ಬ ಮಿಲಿಟರಿ ಇವತ್ತು ಎಲ್ಲರೂ ಪ್ರತಿಯೊಬ್ಬ ಮಿಲಿಟರಿ ಅವ್ರು ಇರಲಿಲ್ಲ ಅಂದ್ರೆ ನಾವು ಯಾರು ಬದುಕಕ್ಕೆ ಸಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಹೊರಟು ಕವಲ ಮಾಡಿದಾಗ ನಮ್ಮ ಇವತ್ತು ತನು ಮನ ತನದಿಂದ ಏನಿಲ್ಲ ಅವ್ರಿಂದ ನಾವು ಎಲ್ಲರೂ ಕೂಡಿ ಇವತ್ತು ಸರ್ಕಾರದಿಂದ ಇವತ್ತು ಏನು ಕೊಟ್ಟಂತ ಗೌರವ ದೊಡ್ಡದಲ್ಲ, ಅವ್ರ ಪ್ರಾಣ ತ್ಯಾಗ ಮಾಡಿ ಕೆಲಸ ದೇಶವನ್ನು ಉಳಿಸುವಂತವ್ರ. ಅದಕ್ಕಾಗಿ ಅವ್ರಿಗೆ ಗೌರವ ಕೊಡೋಣ. ಇವತ್ತು ಎಲ್ಲ ಮಿಲಿಟರಿ ಅವರ ಸಂದೇಶ ಹೇಳ್ತಾನ, ಇವತ್ತು ಮಿಲಿಟರಿ ಅವ್ರಿಗೆ ನಾವು ಗೌರವ ಕೊಡ್ತೀವಿ ಅಂತ ಅಷ್ಟೇ ಅಲ್ಲ, ಇವತ್ತು ಮಲ್ಲೇಶ್ ಹರಿಕೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಒಂದು ಒಳ್ಳೆಯ ಒಂದು ನಮ್ಮೆಲ್ಲರ ಒಂದು ಆಶಾಕಿರಣವಾಗಿ ಇವತ್ತು ನಮ್ಗೆ ಈಗ ಸರ್ಜರಿ ಒಟ್ಟು ಡ್ರಿಂಕ್ ಮಾಡೋದು ಹೇಳಿದ್ದಾರೆ.